ಮತ್ತೆ ನಿಧಾನವಾಗಿ ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಾ ಇರುವಂಥದ್ದು. ಸೊ ಹೀಗಿದ್ರೂ ಕೂಡ ಯಾರು ಭಯಪಡುವಂತ ಅಗತ್ಯ ಇಲ್ಲ. ತಮ್ಮ ತಮ್ಮ ಎಚ್ಚರಿಕೆಯಲ್ಲಿ ತಮ್ಮ ತಮ್ಮ ಸುರಕ್ಷತೆಯಲ್ಲಿ ಜನ ಇದ್ರೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಆಗಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು News18 ಕಳಕಳಿ ಕೂಡ ಹೌದು. ಯಾರು ಆತಂಕ ಅಥವಾ ಭಯ ಪಡೋ ಅಗತ್ಯ ಇಲ್ಲ. ಆದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸೇಫ್ಟಿಯನ್ನ ನೋಡ್ಕೊಂಡಿದ್ರೆ, ನಮ್ಮಿಂದ ಮತ್ತೊಬ್ಬರಿಗೆ ಸಮಸ್ಯೆ ಆಗದೇ ಇರುವಂತಹ ರೀತಿಯಲ್ಲಿ ನಾವು ಜವಾಬ್ದಾರಿಯುತವಾಗಿ ನಡೆದುಕೊಂಡ್ರೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲ. ಹೀಗಿದ್ರೂ ಕೂಡ ರಾಜ್ಯ ಸರ್ಕಾರ ಮತ್ತು ಪ್ರಮುಖವಾಗಿ ಬೆಂಗಳೂರಿನಲ್ಲಿ BBMP ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗಾಗಲೇ ತೆಗೆದುಕೊಂಡಿದೆ. News18 ನಿರಂತರವಾಗಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ನಿಮಗೆ ಈ ಕೊರೋನಾ ಬಗ್ಗೆ ಆಗ್ಲಿ ಅಥವಾ ಯಾವುದೇ ಮಾಹಿತಿ ಬಗ್ಗೆ ಆಗ್ಲಿ ಅಪ್ ಟು ಡೇಟ್ ಮಾಹಿತಿ ಸಿಗಬೇಕು ಅಂತಂದ್ರೆ ನೀವಿನ್ನೂ ಕೂಡ News18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ಮಾಡಿ. ಫೇಸ್ಬುಕ್ ಅನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿ. ಯಾಕೆ ಅಂತಂದ್ರೆ ನಾವು ಬಹಳ ವೇಗವಾಗಿ ನಿಮಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡ್ತೀವಿ. ನಾವು ಹಾಕುವ ಪ್ರತಿಯೊಂದು ಕಾಂಟೆಂಟ್ ಕೂಡ ನಿಮಗೆ ರೀಚ್ ಆಗಬೇಕು ಅಂತಂದ್ರೆ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿದ್ರೆ ಮಾತ್ರ ನಾವು ಹಾಕೋ ಪ್ರತಿಯೊಂದು ಕಾಂಟೆಂಟ್ ಕೂಡ ನಿಮಗೆ ಶರವೇಗದಲ್ಲಿ ಬಂದು ತಲುಪುತ್ತೆ. ಸೊ ಈಗಾಗಲೇ ನಿನ್ನೆ CM ಸಿದ್ದರಾಮಯ್ಯನವರು ಖುದ್ದು ಅವರ ನೇತೃತ್ವದಲ್ಲಿ ಒಂದು ಕೋವಿಡ್ ಸಭೆಯನ್ನ ಮಾಡಿದ್ರು ತಜ್ಞರ ಜೊತೆಗೆ ಅಧಿಕಾರಿಗಳನ್ನು ಕೂಡ ಕರೆದು ಒಂದಿಷ್ಟು ಸೂಚನೆಗಳನ್ನ ಕೊಟ್ಟರು. ಆರಂಭಿಕ ಹಂತದಲ್ಲಿ ಈಗ ಒಟ್ಟಾರೆ ರಾಜ್ಯದಲ್ಲಿ 100ರ ಗಡಿ ದಾಟಿ ಪ್ರಕರಣಗಳು ಪತ್ತೆಯಾಗಿದೆ. 3 ಜನ ಈ ಒಂದು ಕೋವಿಡ್ಗೆ ಕಳೆದ 22 ದಿನದಲ್ಲಿ ಸಾವನ್ನಪ್ಪಿದ್ದಾರೆ. ಆಕ್ಟಿವ್ ಪ್ರಕರಣಗಳು ಕೂಡ ಇದೆ. ಸುಮಾರು 7ರಿಂದ 9 ಜನ, 9 ಮಂದಿ, ಹೆಚ್ಚು ಕಮ್ಮಿ 9 ಜನ ಇರಬೇಕು. 9 ಜನ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಯಾರೂ ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಸೊ ಈಗ ನಿನ್ನೆ ಮೀಟಿಂಗ್ ಮಾಡಿ CM ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೂಚನೆಗಳನ್ನ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಜಿಲ್ಲಾಸ್ಪತ್ರೆಗಳಂದ್ರೆ ಜಿಲ್ಲಾ ಮಟ್ಟದಲ್ಲಿ ಬೇಕಾಗಿರುವಂತ ಸಿದ್ಧತೆಗಳನ್ನ ಆದಷ್ಟು ಬೇಗ ಮಾಡ್ಕೋಬೇಕು. ಬೆಡ್ಗಳ ವ್ಯವಸ್ಥೆ, ಆಕ್ಸಿಜನ್ಗಳ ವ್ಯವಸ್ಥೆ, ಅಥವಾ ಈ ಆರೋಗ್ಯ ಸಿಬ್ಬಂದಿಗಳಿಗೆ ತಲುಪಬೇಕಾಗಿರುವಂತ ಈ ಕೋವಿಡ್ ಕಿಟ್ ಏನಿದೆ ಅದು ಕೂಡ ಆದಷ್ಟು ಬೇಗ ತಲುಪಬೇಕು. ಅದಕ್ಕೆ ಬೇಕಾಗಿರುವಂತಹ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಯಿಂದ ಸಹಜವಾಗಿ ಕೋವಿಡ್ ಅಂದ ತಕ್ಷಣ ಅದನ್ನ ಆ ಒಂದು ಕೋವಿಡ್ ಅನ್ನು ಎದುರಿಸುವಂತ ನಿಟ್ಟಿನಲ್ಲಿ ದೊಡ್ಡ ಅಸ್ತ್ರ ಏನು ಅಂತಂದ್ರೆ ಲಸಿಕೆಯನ್ನ ಹಾಕಿಸಿಕೊಳ್ಳುವಂಥದ್ದು. ಸೊ ಲಸಿಕೆಯ ಹಾಕಿಸಿಕೊಳ್ಳೋದಕ್ಕೂ ಕೂಡ ಈಗಿಂದೀಗಲೇ ಉತ್ತೇಜನವನ್ನ ಕೊಡಬೇಕು. ಸ್ಟಾಕ್ ಎಷ್ಟಿದೆ ಅಂತ ನೋಡಬೇಕು. ಸ್ಟಾಕ್ ಕಡಿಮೆ ಇದ್ರೆ ಅದನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸ್ಟಾಕ್ ಅನ್ನ ಖರೀದಿ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಸೊ ಕಳೆದ ಕೋವಿಡ್ ಅವಧಿ 3 ಅಲೆ ಬಂತು. ಆ ಸಂದರ್ಭದಲ್ಲಿ ರಾಜ್ಯದ ಇಡೀ ಕೋವಿಡ್ ಲೆಕ್ಕ ಒಂದ್ ಕಡೆ ಆದ್ರೆ ಬೆಂಗಳೂರಿನಲ್ಲಿ ಮತ್ತೊಂದು ಲೆಕ್ಕ, ಅಂದ್ರೆ ಬೆಂಗಳೂರೇ ಇಡೀ ರಾಜ್ಯಕ್ಕೆ ಕೊರೋನಾ ಹಾಟ್ಸ್ಪಾಟ್ ಆಗಿತ್ತು. ಸೊ ಹೀಗಾಗಿ ಬೆಂಗಳೂರಿನ ಮೇಲೆ ವಿಶೇಷವಾಗಿರುವಂತಹ ನಿಗಾ ಇಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ BBMP ಕೂಡ ಒಂದು ಸಮರೋಪಾದಿಯಲ್ಲಿ ಎಲ್ಲ ಸಿದ್ಧತೆಗಳನ್ನ ಆರಂಭಿಕ ಹಂತದಲ್ಲೇ ತೆಗೆದುಕೊಳ್ತಾ ಇರುವಂತದ್ದು. ಈಗಾಗಲೇ BBMP ಬಳಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂದ್ರೆ PHC ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಈಗಾಗಲೇ ರ್ಯಾಂಡಮ್ ಕೋವಿಡ್ ಟೆಸ್ಟ್ ಮಾಡೋದಕ್ಕೂ ಕೂಡ BBMP ಚಾಲನೆ ಕೊಟ್ಟಿದೆ. ಜೊತೆಗೆ 3 ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಲಾ 50 ಬೆಡ್ ಅನ್ನು ಕೂಡ ಈ ಒಂದು ಕೋವಿಡ್ ಸೋಂಕಿತರಿಗೋಸ್ಕರ ಮೀಸಲಿಟ್ಟಿರುವಂಥದ್ದು. ಜೊತೆಗೆ ಆಕ್ಸಿಜನ್ ಪ್ಲಾಂಟ್ ಆಗಿರ್ಬೋದು, ಮತ್ತೆ ಲಸಿಕೆ ಯಾವ ಮಟ್ಟಕ್ಕೆ ರೀಚ್ ಆಗಬೇಕು ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಸುಮಾರು 2,000 ಆರೋಗ್ಯ ಸಿಬ್ಬಂದಿಗಳನ್ನ ಈಗಾಗಲೇ ಕೋವಿಡ್ಗಂತಾನೆ BBMP ಮೀಸಲಿಟ್ಟಿರುವಂಥದ್ದು. ಬರೋಬ್ಬರಿ 450 MBBS ಪದವೀಧರ ಡಾಕ್ಟರ್ಗಳನ್ನ ಈ ಒಂದು ಕೆಲಸಕ್ಕೆ ಸೀಮಿತ ಅಂದ್ರೆ ರಿಸರ್ವ್ ಮಾಡಿರುವಂಥದ್ದು. ಹೀಗೆ ನಾನಾ ರೀತಿಯಾಗಿರುವಂತಹ ಸಿದ್ಧತೆಗಳನ್ನ BBMP ತನ್ನ ವ್ಯಾಪ್ತಿಯಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು. BBMPಯಲ್ಲಿ 144 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ. ಜೊತೆಗೆ 232 ನಮ್ಮ ಕ್ಲಿನಿಕ್ ಇದೆ. ಈ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಹೋದ್ರೆ ನಿಮಗೆ ಬೇಕಾಗಿರುವಂತಹ ಲಸಿಕೆ ಆಗಿರ್ಬೋದು ಅಥವಾ ರ್ಯಾಂಡಮ್ RT-PCR ಟೆಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಉಚಿತವಾಗಿ BBMP ಕೊಡುತ್ತೆ. ಜೊತೆಗೆ ಮಾಸ್ಕ್ ಅನ್ನು ಹಾಕಿಕೊಳ್ಳುವಂಥದ್ದು. ನೀವು ಲಸಿಕೆ ತೆಗೆದುಕೊಂಡವರಾಗಿರ್ಲಿ, ತೆಗೆದುಕೊಳ್ಳದೇ ಇರುವವರಾಗಿರ್ಲಿ, ಅಥವಾ ನಿಮಗೆ ಏನಾದರೂ ಗುಣಲಕ್ಷಣಗಳಿರಲಿ ಅಥವಾ ಏನಾದರೂ ಅನಾರೋಗ್ಯ ಇರಲಿ, ಏನೇ ಇದ್ರೂ ಇಲ್ದಿದ್ರೂ ಕೂಡ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಬರುವಂತ ಸಮಯದಲ್ಲಿ ಮಾಸ್ಕ್ ಅನ್ನ ಧರಿಸುವುದರಿಂದ ನೀವು ನಿಮ್ಮ ಆರೋಗ್ಯವನ್ನ
ಕಾಪಾಡೋದ್ರ ಜೊತೆಗೆ ನೀವು ನಿಮ್ಮ ಅಕ್ಕಪಕ್ಕ ಅಂದ್ರೆ ನಿಮ್ಮ ಸುತ್ತಲಿರುವಂತ ವಾತಾವರಣವನ್ನು ಕೂಡ ನೀವು ರಕ್ಷಣೆ ಮಾಡಬಹುದು. ಬೇರೊಬ್ಬರಿಗೆ ಯಾವುದೇ ರೀತಿಯಾಗಿರೋ ಒಂದು ಸಮಸ್ಯೆ ಆಗದೇ ಇರುವಂತೆ ಅಥವಾ ಅವರಿಂದ ನಿಮಗೇನಾದ್ರೂ ಸಮಸ್ಯೆ ಆಗದೇ ಇರುವಂತ ರೀತಿಯಲ್ಲಿ ನೀವು ನಿಮ್ಮನ್ನ ಆರೋಗ್ಯವಾಗಿ ಇಟ್ಕೊಳ್ಬಹುದು ಅನ್ನುವಂಥದ್ದು ಬಿಬಿಎಂಪಿ ಅಭಿಪ್ರಾಯ. ಹೀಗಾಗಿ ಮಾಸ್ಕ್ ಅನ್ನ ಧರಿಸಿ. ಈಗಾಗಲೇ ಸಭೆಯಲ್ಲಿ ನಿನ್ನೆ ನಡೆದಿರುವಂತಹ ಸಿಎಂ ಸಭೆಯಲ್ಲಿ ಬಹಳ ಮಹತ್ವವಾಗಿರುವಂತಹ ಒಂದು ವಿಚಾರವನ್ನ ತಾಂತ್ರಿಕ ಸಲಹಾ ಸಮಿತಿ ಅಂತಂದ್ರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಟ್ಯಾಕ್ ಒಂದು ಮಹತ್ವದ ಸೂಚನೆಯನ್ನ ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಏನಪ್ಪಾ ಅಂತಂದ್ರೆ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನ ಧರಿಸೋದು ಬಹಳ ಉತ್ತಮ. ಅವ್ರಿಗೂ ಕೂಡ ಕಡ್ಡಾಯ ಮಾಡಿಲ್ಲ, ಆದ್ರೆ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಮಾಸ್ಕ್ ಅನ್ನ ಧರಿಸಿದ್ರೆ ಅವರು ಬಹಳ ಸೇಫ್ ಆಗಿರ್ಬೋದು ಅನ್ನುವಂಥದ್ದು ಸರ್ಕಾರದ ಒಂದು ನಿಲುವು. ಹೀಗಾಗಿ ಜನರು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು, ನಿರ್ಲಕ್ಷ್ಯ ಮಾಡಬಾರದು. ಸರ್ಕಾರ ಒಂದ್ ಕಡೆಯಿಂದ ಆಡಳಿತಾತ್ಮಕವಾಗಿ ಆಡಳಿತ ಯಂತ್ರದಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ಸಮರೋಪಾದಿಯಲ್ಲಿ ತೆಗೆದುಕೊಳ್ತಾ ಇದೆ. ಜೊತೆಗೆ ಸಾಮಾನ್ಯವಾಗಿ ಸಾರ್ವಜನಿಕರಾಗಿ ನಮ್ಮ ಮೇಲೂ ಕೂಡ ಒಂದಿಷ್ಟು ಜವಾಬ್ದಾರಿಗಳಿದೆ. ನಾವು ಆ ಜವಾಬ್ದಾರಿಗಳನ್ನ ಮರೆತು ಸಮಾಜದಲ್ಲಿ ನಡವಳಿಕೆಯನ್ನ ತೋರಬಾರದು. ಮಾಸ್ಕ್ ಅನ್ನು ಹಾಕಿಕೊಳ್ಳುವಂಥದ್ದು, ಅಪ್ ಟು ಡೇಟ್ ಆಗಿ ಲಸಿಕೆಯನ್ನ ಪಡೆಯುವಂಥದ್ದು, ಇವೆಲ್ಲವನ್ನು ಕೂಡ ನಾವು ನಮ್ಮ ಜವಾಬ್ದಾರಿ ಅಂತ ಅನ್ಕೊಂಡು ನಾವು ಮಾಡಬೇಕಾಗುತ್ತೆ. ಇದಿಷ್ಟು ಬಿಬಿಎಂಪಿ ತೆಗೆದುಕೊಳ್ತಾ ಇರುವಂಥದ್ದು ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಸಿದ್ಧತೆಗಳು. ಈಗಾಗಲೇ ಎಲ್ಲಾ ಕಡೆ ಇದರ ತಯಾರಿ ಬಹಳ ಭರ್ಜರಿಯಾಗಿ ಸಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಿಂದ ಮುಖ್ಯವಾಗಿ ಬೆಂಗಳೂರು ಅಂತಂದ್ರೆ ನಿಮಗೆ ಗೊತ್ತಿದೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಕೆಲಸ ಅರಿಸ್ಕೊಂಡು ಬರುವಂತವ್ರು ಇದ್ದಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಈಗ ಕೋವಿಡ್ ನ ಉಪತಳಿ JN.1 ಅನ್ನುವಂಥ ಹೊಸ ವೇರಿಯಂಟ್ ಏನ್ ಪತ್ತೆಯಾಗಿದೆ, ಇದು ನಮ್ಮ ಪಕ್ಕದ ಕೇರಳದಲ್ಲಿ, ಜೊತೆಗೆ ಗೋವಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲವೂ ಈ 3 ರಾಜ್ಯಗಳು ಕೂಡ ನಮ್ಮ ರಾಜ್ಯಕ್ಕೆ ಅಂಟಿಕೊಂಡೇ ಇರುವಂತಹ ರಾಜ್ಯಗಳು. ಹೀಗಾಗಿ ಇಲ್ಲೆಲ್ಲವೂ ಕೂಡ ಬಹಳ ತ್ವರಿತವಾಗಿ ಒಂದು ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು. ಅಲ್ಲಿಂದೆಲ್ಲವೂ ಕೂಡ ಕೇರಳದಿಂದ ಬೆಂಗಳೂರಲ್ಲಿ ಕೆಲಸ ಮಾಡೋರಿದ್ದಾರೆ. ಒಂದು ಮೆಡಿಕಲ್ ಫೀಲ್ಡ್ ನಲ್ಲಿ, ನರ್ಸಿಂಗ್ ಫೀಲ್ಡ್ ನಲ್ಲಿ ಅಲ್ಲಿ ಕೇರಳದಿಂದ ಬರುವಂತಹ ಜನರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಗೋವಾ ಮತ್ತು ಮಹಾರಾಷ್ಟ್ರ ಈ ಭಾಗದಿಂದ, ಈ ರಾಜ್ಯದಿಂದ ಬರುವಂತಹ ಟೆಕ್ಕಿಗಳು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ಗೋವಾ ಮತ್ತೆ ಮಹಾರಾಷ್ಟ್ರ ಈ ಭಾಗದಲ್ಲಿರುವಂತಹ ಟೆಕ್ಕಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸಿ ತಮ್ಮ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಯಾಕೆ ಅವರ ಬಗ್ಗೆ ನಾವು ಮೆನ್ಷನ್ ಮಾಡ್ತಿದೀವಿ ಅಂತಂದ್ರೆ, ಈಗ ಇವತ್ತು 22ನೇ ತಾರೀಕು, ನಾಳೆಯಿಂದ ಸಾಲು ರಜೆಗಳು ಬರ್ತಾ ಇದೆ. ಸೆಕೆಂಡ್ ಸ್ಯಾಟರ್ಡೆ, ಜೊತೆಗೆ ಕ್ರಿಸ್ಮಸ್ ರಜೆ, ನ್ಯೂ ಇಯರ್ ರಜೆ. ಸಾಮಾನ್ಯವಾಗಿ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ಆಚರಣೆಗೆ ಟೆಕ್ಕಿಗಳು ಮುಖ್ಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ಊರುಗಳಿಗೆ ಪ್ರಯಾಣ ಮಾಡ್ತಾರೆ. ಅವರು ನಾಳೆ ಅಥವಾ ನಾಡಿದ್ದು ಹೋದ್ರೆ ಒಂದು 10-15 ದಿನ ಬಿಟ್ಟು ಮತ್ತೆ ವಾಪಸ್ ಆಗ್ತಾ ಇರುವಂತದ್ದು. ಮಧ್ಯದಲ್ಲಿ ಒಂದು 2-3 ದಿನ ವರ್ಕಿಂಗ್ ಡೇಸ್ ಇದ್ರೂ ಕೂಡ ಅದನ್ನ ಕಾಂಪ್ ಆಫ್ ಅಥವಾ ಕ್ಯಾಶುವಲ್ ಲೀವ್ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅಲ್ಲೇ ಉಳಿದುಕೊಂಡು ಕ್ರಿಸ್ಮಸ್ ಜೊತೆಗೆ ನ್ಯೂ ಇಯರ್ ಎಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡ್ಕೊಂಡು ಅವರು ವಾಪಸ್ ಆಗುವಂತ ಒಂದು ಸಂಪ್ರದಾಯ ಟೆಕ್ಕಿಗಳಿಗೆ ಇರುವಂತದ್ದು.